ಶ್ರೀನಗರದ ಲಾಲ್ ಚೌಕಲ್ಲಿರೋ ಕ್ಲಾಕ್ ಟವರ್. ಲೈವ್ ಆಗಿ ಲ್ಯಾಂಡ್ ಸ್ಲೈಡ್ ಆಗ್ತಾಯಿದೆ ನೋಡಿ ಗೈಸ್, ಫ್ರೆಶ್ ಆಗಿ ಆಗ್ತಾಯಿದೆ. ನಾ ತಬ್ ಸೆ ತೋ ಟೀಕ್ ತಾ, ಅಭಿ ಥೋಡಾ ಜಾಮ್ ಹೈ. ರೋಡಲ್ಲಿ ಕಣ್ಣಿಡುವುದಕ್ಕೆ ಏನಕ್ಕೆ ಇಂಪಾರ್ಟೆನ್ಸು, ರೋಡರ ಮೇಲೆ ಕಣ್ಣಿರಬೇಕು ಅನ್ನೋದಕ್ಕೆ ಪ್ರೈಮ್ ಎಕ್ಸಾಂಪಲ್ ನೋಡಿ ಇದು. ರೈಟ್ ಸೈಡಲ್ಲಿ ಮೌಂಟೇನ್ಸು, ಲೆಫ್ಟ್ ಸೈಡಲ್ಲಿ ಭತ್ತದ ಗದ್ದೆ, ಅದರಿಂದಗಡೆ ಸನ್ಸೆಟ್ಟು ಎಲ್ಲ ಸೇರಿ ಒಂಥರ ಪೇಂಟಿಂಗ್ ಥರ ಕಾಣಿಸ್ತಾ ಇದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಏನು ಈ ಥರ ಎಲ್ಲ ಮುಖ ತೋರಿಸ್ತಾನೆ ಅಂತ ನೋಡಿಬಿಡಿ, ಹೊರಟಿದ್ದೀನಿ ನನ್ನ ಲದಾಖ್ ಸೋಲೋ ಟ್ರಿಪ್ನ. ಆರನೇ ದಿವಸಕ್ಕೆ ಎಲ್ಲರಿಗೂ ಸ್ವಾಗತ. ರೂಮಲ್ಲಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎದ್ದಿದ್ದು ಫುಲ್ ಅರ್ಜೆಂಟಲ್ಲಿ ಎದ್ದು ರೆಡಿಯಾಗಿದ್ದಾಯಿತು. 6 ಗಂಟೆಗೆ ಬಿಡೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಗೈಸ್, 7 ಕಾಲ್ ಆಗಿದೆ. ಇದೇನು ಮಾಡೋಕ್ಕಾಗಲ್ಲ, ನಮ್ಮ ಮಾಮೂಲಿ ನಾನೇ ಬರೋನೇ ಇಷ್ಟು. ಜೈ ಬಜರಂಗ್ ಬಲಿ ಅಂತ ಹೊರಟಿದ್ದೀನಿ. ಇವತ್ತಿನ ಟಾರ್ಗೆಟ್ ಬಂದು ಶ್ರೀನಗರು. ಲೇಟ್ ಆಗೋಯ್ತು, ಏನೇ ಮಾಡಿದ್ರೂ ನಾನು ರೆಡಿ ಆಗೋಕ್ಕಾಗಲಿಲ್ಲ. ಇದೇ ನೋಡಿ ಹೋಟೆಲ್ P1 ಕಂಫರ್ಟ್ ಝೋನ್. ನೋಡೋಕ್ಕೆ ಹಿಂಗೆ ಕಾಣುತ್ತೆ ಗೈಸ್, ಹೋಟೆಲ್ ಸೂಪರಾಗಿದೆ. ಯಾರಾದರೂ ಜಲಂಧರ್ಗೆ ಬಂದರೆ ಆರಾಮಾಗಿ ಸ್ಟೇ ಆಗ್ಬೋದು. ತುಂಬ ಟೈಡಿ. ನಾನು ರೂಮ್ ಟೂರ್ಗಳೇನು ಮಾಡ್ತಾಯಿಲ್ಲ, ನಾರ್ಮಲಾಗಿ ಬೇಡ ಅಂತ ಸುಮ್ಮನಿದ್ದೀನಿ. ಬಟ್ ಲಾಸ್ಟ್ 2 ದಿವಸದಿಂದ ಉಳ್ಕೊಂಡಿದ್ದ ರೂಮ್ಗಳು ನಿನ್ನೆ ಮಥುರಾದಲ್ಲಿ ಶ್ರೀನಾಥ್ ಪ್ಯಾಲೇಸು, ಇದು P1 ಕಂಫರ್ಟು, ಎರಡೂ ಸೂಪರಾಗಿರೋ ಹೋಟ್ಲುಗಳೇ, ಹೈಲಿ ರೆಕಮೆಂಡೆಡು ನಮ್ಮ ಪ್ರೈಸ್ ರೇಂಜಲ್ಲಿ. ನಿನ್ನೆದು 1500 ಆಗಿತ್ತು, ಇದು 1400 ಆಯಿತು. ಬಟ್ ಆಲ್ ದ ಫೆಸಿಲಿಟೀಸ್ ಆರ್ ಅವೈಲಬಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮತ್ತು ಜಲಂಧರ್ ದಾಟಿ ಮೈನ್ ರೋಡ್ಗೆ ಇಳಿದಿದ್ದೀನಿ, ನ್ಯಾಷನಲ್ ಹೈವೇ 44ಗೆ. ಅಗೈನ್ ಕಮ್ ಬ್ಯಾಕ್ ಟು ನ್ಯಾಷನಲ್ ಹೈವೇ 44. ಅಲ್ಲಿ ಹೋಟೆಲಿಂದ ಆಚೆ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು. ಅಲ್ಲೇ ಒಂದು ರೌಂಡ್ ಫ್ಲೈಓವರ್ ಇತ್ತು, ಅದ್ರ ಮೇಲೆ 2 ಸಲ ಸುತ್ತಬಿಟ್ಟೆ. ಆ ಮ್ಯಾಪು ಅದು ಹಂಗಾಗಿ ಟರ್ನ್ಗಳು ಆಯ್ತವೆ, ಸಿಕ್ಕಾಪಟ್ಟೆ ಎಕ್ಸಿಟ್ಗಳು ರೋಡ್ಗೆ, ಯಾವ ರೋಡ್ಗೆ ಹೋಗಬೇಕು ಅಂತ ಕನ್ಫ್ಯೂಸ್ ಗೊತ್ತಾಗ್ದಲೇ ಅದರಲ್ಲೇ 2 ಸಲ ಸುತ್ತಾಗ್ಬಿಟ್ಟೆ. ಅದಕ್ಕೆ ಅಲ್ಲಿ ಆಫ್ ಮಾಡಿದೆ. ಜಲಂಧರ್ ಅಂದರೆ ಇದು ನಮ್ಮ ದೇಶದ ವಿಭಜನೆ ಟೈಮಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸಿದಂಥ ಜಾಗ. ನಮ್ಮ ಇದರಿಂದ ಪಾರ್ಟಿಷನ್ ಆದಮೇಲೆ ಯಾರು ಪಾಕಿಸ್ತಾನದಿಂದ ಜನ ಹಿಂದೂಗಳನ್ನ ಅಲ್ಲಿಂದ ಓಡಿಸಿದ ಮೇಲೆ ಮೈಗ್ರೇಟ್ ಆದರು, ಹಿಂದೂಗಳಾಗಿರ್ಬೋದು, ಸಿಖ್ಗಳಾಗಿರ್ಬೋದು, ಯಾರು ಮೈಗ್ರೇಟ್ ಆದರೂ ಅವರೆಲ್ಲ ಲಕ್ಷಾಂತರ ಜನ ಬಂದು ಫಸ್ಟ್ ಉಳ್ಕೊಂಡಿದ್ದೆ ಜಲಂಧರಲ್ಲಿ. ಟ್ರೈನು ಲಾಹೋರಿಂದ ಜಲಂಧರ್ಗೆ ಬರ್ತಾಯಿದ್ದಿದ್ದು ಟ್ರೈನು, ಸಾವಿರಾರು ಜನ ಬದುಕಿರೋರು, ಸತ್ತಿರೋರು, ಡೆಡ್ ಬಾಡಿಗಳು ಎಲ್ಲದನ್ನು ತುಂಬ್ಕೊಂಡು ಬಂದಿಲ್ಲ ಹಾಕಿದ್ದು. ಇಲ್ಲಿಂದ ಜನಗಳು ಮತ್ತೆ ದೇಶದ ಬೇರೆ ಬೇರೆ ಕಡೆ, ಮೋಸ್ಟ್ಲಿ ಡೆಲ್ಲಿಗೆ ಮತ್ತು ಪಂಜಾಬ್ನ ಬೇರೆ ಬೇರೆ ಕಡೆ ಹೋಗಿ ಸೆಟ್ಲಾದರು, ಅಲ್ಲಿಂದ ಬಂದ ನಿರಾಶ್ರಿತರು. ಸೊ ಹಂಗಾಗಿ ಜಲಂಧರ್ ತುಂಬ ಪ್ರಮುಖ ಪಾತ್ರ ವಹಿಸಿತ್ತು ಪಾರ್ಟಿಷನ್ ಟೈಮಲ್ಲಿ. ಶ್ರೀನಗರು ನಾನು ಬೆಳಗ್ಗೆ ಗೂಗಲಲ್ಲಿ ಮ್ಯಾಪ್ ಹಾಕಿದಾಗ 419 ಕಿಲೋಮೀಟ್ರ್ ತೋರಿಸ್ತು ನನ್ನ ಲೊಕೇಶನಿಂದ. ಇವಾಗ ನೋಡಿದ್ರೆ 480 ತೋರಿಸ್ತಾ ಇದೆ. ಹೆಂಗೆ ಅಂತ ಗೊತ್ತಿಲ್ಲಪ್ಪ. ಏನಾದ್ರು ಯಾಮಾರ್ಬಿಟ್ನ. ಈ ರೀಜನಲ್ಲಿ 480 ಹೋಟ್ಲು ಬೇರೆ ಬುಕ್ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ ಪೇಮೆಂಟು ಮಾಡಿ ಅವ್ರ ಹತ್ರ ಮಾತಾಡಿ ಬೆಳಗ್ಗೆ ರೂಮ್ ಬಿಡ್ಬೇಕಾದ್ರೆ ಹೋಟ್ಲು ಬುಕ್ ಮಾಡಿಬಿಟ್ಟೆ. ಇವತ್ತು ಫೋನ್ ಮಾಡಿ ಮಾತಾಡಿ ಕನ್ಫರ್ಮ್ ಮಾಡಾಯಿತು, ಒಂದು 7-8 ಗಂಟೆಗೆ ಬರ್ತೀನಿ, ಸೇಮ್ ನಿನ್ನೆ ಹೆಂಗೆ ಹೋದ್ನೋ ಅದೇ ಥರ ಅಂತ. ಬಟ್ ಇದು ನೋಡಿದ್ರೆ 480 ತೋರಿಸ್ತೈತೆ. ಹೆಂಗೆ ಇದು ಗೂಗಲ್ ನಿಜಾನಾ ಇದು ನಿಜಾನಾ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಏನು ಮಳೆ ಬರ್ತಾ ಇದೆ ಅಲ್ಲ, ಮಳೆ ಸ್ಟಾರ್ಟ್ ಆಯಿತು ಆಗಲೇ ಸುಮಾರು ಹೊತ್ತು ಹಿಂದೆಯೇ. ನಾನು ನಿಲ್ಲಿಸಿ ಫುಲ್ಲೆಲ್ಲ ರೈನ್ ಮೇಲೆ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೊರಟೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು, ಮಳೆಯಲ್ಲೇ ಓಡಿಸ್ತಾ ಇದ್ದೀನಿ. ಇವತ್ತು ಫಸ್ಟ್ ಟೈಮು ಇದು ವಾಟರ್ ಪ್ರೂಫ್ ಗ್ಲೌಸ್ ಹಾಕ್ಕೊಂಡೆ. ಸೊ ಕಂಪ್ಲೀಟ್ ವಾಟರ್ ಪ್ರೂಫು ಇದಾಗಿದೆ. ಇವಾಗ ಒಳಗಡೆ ಒಂದೇ ಒಂದು ಡ್ರಾಪು ಆ ವೆಟ್ನೇ ಫೀಲ್ ಆಗ್ತಾಯಿಲ್ಲ ಇವತ್ತು ಪ್ಯಾಕ್ ಆಗಿರೋದು. ಇದಕ್ಕೆ ಬೂಟು ವಾಟರ್ ಪ್ರೂಫು, ಅದ್ರ ಮೇಲೆ ಪ್ಯಾಂಟು, ಅದ್ರ ಮೇಲೆ ಜಾಕೆಟು,
ಆ ಸೈಡ್ ಬ್ಯಾಗನ್ನು ಫುಲ್ ಚಿಕ್ಕದಾಗಿ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಬಿಟ್ಕೊಂಬಿಟ್ಟಿದ್ದೀನಿ. ವುಡ್ ಹಾಕ್ಕೊಂಡು ವುಡ್ ಮೇಲೆ ಹೆಲ್ಮೆಟ್ ಹಾಕೊಂಡಿದ್ದೀನಿ. ವಾಟರ್ ಪ್ರೂಫ್ ಗ್ಲೌಸ್ ಹಾಕಿದ್ದೀನಿ. ಅರ್ಧ ಗಂಟೆಯಿಂದ ಮಳೆ ಓಡಿಸಿದ್ದೀನಿ. ಒಂದು ಚೂರು ಒಳಗಡೆ ಆ ವೆಟ್ಟು ಫೀಲ್ ಆಗ್ತಾಯಿಲ್ಲ, ಕೋಲ್ಡು. ಸೊ ಇವೆಲ್ಲ ಇನ್ವೆಸ್ಟ್ ಮಾಡಿದ್ದನ್ನು ವರ್ತ್ ಅನಿಸ್ತಾ ಇದೆ ಇವಾಗ. ಪಠಾನ್ಕೋಟ್ ದಾಟಿದ್ದೀನಿ. ಪಠಾನ್ಕೋಟಿಂದ ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದಾಯಿತು. ಪಠಾನ್ಕೋಟ್ ಟೌನಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು. ಸಿಟಿ ಒಳಗಿಂದನೇ ಬರಬೇಕು, ಏನು ಬೈಪಾಸ್ ಇಲ್ಲ. ಶಿವಾಜಿ ಮಹಾರಾಜದ್ದು ದೊಡ್ಡ ಸ್ಟ್ಯಾಚು ಇತ್ತು ಇಲ್ಲಿ. ಯಾರಿದು, ವೆಲ್ಕಮ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಬುಲೆನ್ಸ್ ಆರ್ಮಿ 5 ರೂಟ್. ಸೊ RTO ಚೆಕಪ್ಪು. ಬಟ್ ಇಲ್ಲೇನು ಕ್ಯಾಮ್ರಾ, ಅಲ್ಲಿ ಹಿಂದೆಗಡೆ ಒಂದು ಚೆಕ್ ಪೋಸ್ಟ್ ಇತ್ತು ಅಂತ ಇಮಿಡಿಯೇಟಾಗಿ ಆಫ್ ಮಾಡಿಬಿಟ್ಟೆ, ರಿಸ್ಕ್ ಬೇಡ ಅಂತ. ಆಲ್ರೆಡಿ ಒಂದು 2-3 ಕಡೆ ಲೊಕೇಶನಲ್ಲಿ ಕೇಳಿದ್ದೆ, ಇದು ಆರ್ಮಿ ಚೆಕ್ ಪೋಸ್ಟ್ಗಳಲ್ಲಿ ಕ್ಯಾಮ್ರಾ ಆನ್ ಆಗಿತ್ತು ಅಂದರೆ ಕ್ಯಾಮ್ರಾ ಈಸ್ಕೊಂಡ್ಬಿಡ್ತಾರೆ ಅಂತ. ಜಮ್ಮು ಆ್ಯಂಡ್ ಕಾಶ್ಮೀರ್ ಎಂಟ್ರಿನೇ ಫುಲ್ ಟ್ರಾಫಿಕ್ ಜಾಮ್ ಇತ್ತು, ಸ್ಟಾರ್ಟ್ ಆಗ್ತೈತೆ ಗೈಸ್. ಏನು ಜಾಮು, ಏನು ಚೆಕ್ ಪೋಸ್ಟಾ? ಏನಿದು? ಸೊ ಜಾಮಿಂದ ಆಚೆ ಬಂದೆ. ಅದು ಜಾಮ್ ಅಂದರೆ ಅದು ನ್ಯಾಚುರಲ್ಲಾಗಿ ಆಗಿರೋ ಜಾಮಲ್ಲ, ಹೆವಿ ವೆಹಿಕಲಿಂದ. ಅದು ಇವರೇ ಮಾಡ್ಕೊಂಡಿರೋದು. ಏನಾಗಿದೆ ಅಂದರೆ, ಜಮ್ಮು ಕಾಶ್ಮೀರ ಎಂಟ್ರಾಗೋ ಟ್ರಕ್ಗಳೆಲ್ಲ ಚೆಕ್ ಪೋಸ್ಟಲ್ಲಿ ಥ್ರೂ ಪಾಸ್ ಆಗಬೇಕು. ಮಾಮೂಲಿ ಗಾಡಿಗಳಿಗೆ ಒಂದು ರೂಟು, ಚೆಕ್ ಪೋಸ್ಟ್ಗೆ ಒಂದು ರೂಟು. ಟ್ರಕ್ಗಳಿಗೆ ಇವರೇನು ಮಾಡೋರೆ, ಟ್ರಕ್ಗಳವರು ಅದನ್ನೇ ಪೈಲಪ್ ಆಗಿ ಅಲ್ಲಿ ಚೆಕ್ ಪೋಸ್ಟಲ್ಲಿ ಏನೋ ಡಿಲೇ ಆಗೈತೆ ಅನ್ನೋ ಗೊತ್ತಿಲ್ಲ, ಗಾಡಿಗಳು ಒಂದಕ್ಕೊಂದು ಪೈಲಪ್ ಆಗಿ ಮಾಮೂಲಿ ಗಾಡಿಗಳು ಹೋಗೋ ಇದನ್ನು ಬ್ಲಾಕ್ ಮಾಡ್ಕೊಂಬಿಟ್ರು ಲೈನ್ನ. ಅವು ಬೇರೆ ಗಾಡಿಗಳೆಲ್ಲ ಜಾಮ್ ಆಗಿಬಿಟ್ಟವೆ. ಇಷ್ಟು ರೈಟ್ ಸೈಡ್ಗೆ ದೂರದಲ್ಲಿ ಕಾಶ್ಮೀರದ್ದು ಹಿಲ್ಲಿ ರೀಜನ್ ಕಾಣುತ್ತೆ. ಡೆಫಿನೆಟ್ಲಿ ಕ್ಯಾಮ್ರಾದಲ್ಲಿ ಬಂದಿರಲ್ಲ, ಬಟ್ ದೂರಕ್ಕೆ ನೀಟಾಗಿ ಕಾಣಿಸುತ್ತೆ ನನಗೆ ನೆಕೆಡ್ ಐಗೆ. ತಿರ್ಗಾ ಸರ್ವಿಸ್ ರೋಡಲ್ಲಿ ಹೋಗಿ ಕೆಳಗಡೆ ರೈಟ್ ತಗೊಬೇಕಾಯಿತು. ಸೀದಾ ಫ್ಲೈಓವರ್ ಹತ್ಬಿಟ್ಟೆ. ಆಮೇಲೆ ಅಲ್ದ ಹೋಗಿ ಯೂಟರ್ನ್ ಮಾಡ್ಕೊಂಬಂದು ಮತ್ತೆ ಲೆಫ್ಟ್ ತಗೊಂಬಂದೆ. ಸಿಂಗಲ್ ರೋಡು ಇವಾಗ ಇಲ್ಲಿಂದ. ಇಷ್ಟೊತ್ತು ಎಲ್ಲ ಆಲ್ಮೋಸ್ಟು 2 ವೇ ರೋಡಲ್ಲಿದ್ದು, ಇವಾಗಿಂದ ಸಿಂಗಲ್ ರೋಡು. 78 ಕಿಲೋಮೀಟ್ರ್ ಕಂಟಿನ್ಯೂ ಆನ್ ದಿಸ್ ರೋಡ್ ಅಂತ ಬರ್ತಾಯಿದೆ. ಇನ್ನು ಸ್ಪೀಡು ಕ್ಯಾಚ್ ಮಾಡೋದು ಕಷ್ಟ. ಮೋಸ್ಟ್ಲಿ ಬೇರೆ ರೈಡರ್ಸು, ಮೆಜಾರಿಟಿ ಆಫ್ ರೈಡರ್ಸ್ ಎಲ್ಲ ಚಂಡೀಗಢಿಂದನೋ ಎಲ್ಲಿಂದನೋ ಹೊರಟು ಜಮ್ಮುಗೆ ಹೋಗಿ ಹಾಲ್ಟಾಗಿ ಆಮೇಲೆ ಅಲ್ಲಿಂದ ಇದಕ್ಕೆ ಹೋಗ್ತಾರೆ ಶ್ರೀನಗರ್ಗೆ. ಅವರು ಈ ರೋಡ್ಗಳನ್ನೆಲ್ಲ ಮಿಸ್ ಮಾಡ್ಕೊಂಬಿಡ್ತಾರೆ. ಅವ್ರಿಗೆ ಈ ಥರ ರೋಡ್ಗಳು ಸಿಕ್ಕಿರಲ್ಲ. ಯಾಕೆಂದರೆ ಇದು ನಾವು ಜಮ್ಮುನ ಸ್ಕಿಪ್ ಮಾಡಿ ಶ್ರೀನಗರ್ಗೆ ಹಾಕಿದ್ರೆ ಮಾತ್ರ ತೋರಿಸೋ ರೂಟ್ ಇದು. ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರ್ ಸ್ಟ್ರೆಚ್ಚು ಜಮ್ಮುನ ಸ್ಕಿಪ್ ಮಾಡಿ ಒಳಗಡೆಯಿಂದ ತೋರಿಸ್ತೈತೆ. ಸೊ ಇದೆಲ್ಲ ಕ್ಲೋಸ್ ವಿಲೇಜ್ಗಳು, ಇಂಟೀರಿಯರ್ ವಿಲೇಜ್ಗಳು ಒಳಗಿಂದ ಹೋಗೋ ರೋಡ್ ಇದು. ಕ್ಯಾಮ್ರಾದಲ್ಲಿ ವ್ಯೂಗಳು ರೆಕಾರ್ಡ್ ಆಗ್ತಾ ಇರುತ್ತೆ. ಬಟ್ ನಾವೇನು ಮಾಡಬೇಕಂತ ಹೇಳಿದ್ರೆ, ಯಾವಾಗಲೂ ರೋಡ್ ಮೇಲೆ ಇದಿಟ್ಟಿರ್ಬೇಕು, ಕಣ್ಣಿಟ್ಟಿರ್ಬೇಕು. ಇಲ್ಲಿ ನೋಡಿ, ಅದು ಲ್ಯಾಂಡ್ ಸ್ಲೈಡ್ ಆಗಿದೆ ಸಡನ್ನಾಗಿ. ಒಳ್ಳೆ ಕರ್ವಿ ರೋಡ್ ಇತ್ತು, ಡಬಲ್ ರೋಡು. ಸಡನ್ನಾಗಿ ಈ ಥರ ಸಿಚುವೇಶನ್ಗೆ ಬಂತು. ಇಂಥದ್ದನ್ನೆಲ್ಲ ಗಮನ ಇಟ್ಕೊಂಡು ಯಾವಾಗಲೂ ಗಾಡಿ ಓಡಿಸ್ಬೇಕು. ಅದು ನಾನು ಎಕ್ಸ್ಪೀರಿಯನ್ಸ್ ರೈಡರು, ನಾನು ಎಕ್ಸ್ಪೀರಿಯನ್ಸ್ ಡ್ರೈವರು ಇದ್ದಾವೆ. 2 ವೀಲರು 4 ವೀಲರ್ ಯಾವ್ದಾದ್ರು ಆಗಲಿ, ನಮ್ಮ ಎಕ್ಸ್ಪೀರಿಯೆನ್ಸು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿದ್ರೂ ರೋಡ್ ಮೇಲಿಂದ ಕಣ್ಣು ದಾಟಿದ್ರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಏನಕ್ಕೂ ಕೆಲಸಕ್ಕೆ ಬರೋಲ್ಲ. ಒಳ್ಳೆ ಎಲಿವೇಶನ್ ಗೈನ್ ಆಗ್ತೈತೆ. ಎಷ್ಟು ಎಲಿವೇಶನ್ ಗೈನ್ ಮಾಡ್ಕೊಂಡು ಅಡ್ಜಸ್ಟ್ ಆಗ್ತೀನೋ ಇನ್ನು 3 ದಿವಸದಲ್ಲಿ ಅಷ್ಟು ನನಗೆ ಒಳ್ಳೆಯದು. ಅಕ್ಲಮಟೈಸೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ.
ನೋಡಿ ಅಲ್ಲಿಗೆ ಹತ್ತಬೇಕು ಮೇಲಿಗೆ. ಟ್ರಕ್ಗಳೆಲ್ಲ ಅಲ್ಲಿಂದ ಬರ್ತಾವೆ ಸ್ಲೋ. ಅಲ್ಲಿ ಮುಂದೆ ಹೋಗಿ ಟರ್ನ್ ಮಾಡಿ ಬಂದು ಮೇಲೆ ಹತ್ತಬೇಕು. ನೋಡಿ ಗೈಸ್, ಕಾಶ್ಮೀರ್ ವ್ಯಾಲಿ, ಒಳ್ಳೆ ವ್ಯೂ. ವ್ಯೂ ಮುಗಿತಿದ್ದಂಗೆ ಸಡನ್ನಾಗಿ ರೋಡ್ ಕನ್ಸ್ಟ್ರಕ್ಷನ್ನು. ರೋಡಲ್ಲಿ ಕಣ್ಣಿಡುವುದಕ್ಕೆ ಏನಕ್ಕೆ ಇಂಪಾರ್ಟೆನ್ಸು, ರೋಡರ ಮೇಲೆ ಕಣ್ಣಿರಬೇಕು ಅನ್ನೋದಕ್ಕೆ ಪ್ರೈಮ್ ಎಕ್ಸಾಂಪಲ್ ನೋಡಿ ಇದು. ಅಲ್ಲಿಂದ ಡೌನ್ ಇಳಿತಿದ್ದಂಗೆ ಸೂಪರ್ ವ್ಯೂ ಕಾಣಿಸ್ತಾ ಇತ್ತು. ಯಾರಾದರೂ ಅದ್ರ ಕಡೆ ಫುಲ್ಲು ಗಮನ ಇಟ್ಕೊಂಡು ಆ ಕಡೆಗೆ ನೋಡ್ಕೊಂಡು ಬಂದರು ಅಂದರೆ ಸಡನ್ನಾಗಿ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತೈತೆ. ಫ್ರೆಂಡ್ಸ್, ಯಾರಾದರೂ ಲದಾಖ್ ಟ್ರಿಪ್ ಮಾಡೋರು ಅಥವಾ ಕಾಶ್ಮೀರ್ ರೀಜನ್ ಟ್ರಿಪ್ ಮಾಡೋರು, ಬೈಕಿಂಗ್ ಅವರು ಇದ್ದರೆ ದಯವಿಟ್ಟು ಈ ಜಾಗನ ಎಕ್ಸ್ಪ್ಲೋರ್ ಮಾಡಿ. ಇದು ನನ್ನ ಪ್ರಕಾರ ಯಾರೂ ಇದುವರೆಗೂ ಟ್ರೈ ಮಾಡಿಲ್ಲ. ತುಂಬ ಕಮ್ಮಿ ಅನಿಸುತ್ತೆ ಜನ ಟ್ರೈ ಮಾಡಿರೋದು ಈ ರೂಟ್ನ. ಎಲ್ಲ ಜಮ್ಮು ಕಡೆ ಹೋಗ್ಬಿಡ್ತಾರೆ. ಬಟ್ ಇದು ಒಂದು ವರ್ತ್ ಎಕ್ಸ್ಪ್ಲೋರಿಂಗ್ ರೂಟ್. ಇದು ಒಳ್ಳೆ ಸಿನಿಕ್ ಆಗಿದೆ, ಲೆಸ್ ಕ್ರೌಡೆಡು. ನಾನು ಇದುವರೆಗೂ ಇಲ್ಲ, ಅಲ್ಲಿ ಸ್ಟಾರ್ಟ್ ಆದಾಗಿಂದನೂ ಯಾರೇ ಒಬ್ಬರು ಟೂರಿಸ್ಟ್ ಬೈಕರ್ನ ನೋಡಿಲ್ಲ. ಬರೀ ಲೋಕಲ್ಸೇ ಮೂವ್ ಆಗ್ತಾಯಿದ್ದಾರೆ, ಪ್ಲಸ್ ಗೂಡ್ಸ್ ಟ್ರಕ್ಗಳು ಓಡಾಡ್ತಾಯಿದೆ. ಇದು ಮೋಸ್ಟ್ಲಿ ಕಂಪ್ಲೀಟಾಗಿ ಜಮ್ಮುನ ಸ್ಕಿಪ್ ಮಾಡೋಕ್ಕೆ ಅಂತ BR ಅವರು ಮಾಡಿರೋದು ರೋಡ್ ಇದು. ಇವಾಗ ಒಂದು ಸ್ವಲ್ಪ ರಫ್ ಪ್ಯಾಚಸಲ್ಲಿ ಹೋಗ್ತಾಯಿದೆ ಗೈಸ್ ಗಾಡಿ. ಈಗ ಲಾಸ್ಟ್ ಒಂದು 5 ಕಿಲೋಮೀಟ್ರಿಂದ ರೋಡ್ ಕಂಡೀಷನ್ನು ತುಂಬ ಕೆಟ್ಟದಾಗಿದೆ. ಅಲ್ಲಲ್ಲೇ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಬಟ್ ಈ ಜಾಗಕ್ಕೆ ಇನ್ನೂ ಬಂದಿಲ್ಲ ಅನಿಸುತ್ತೆ. ಎಲ್ಲ BR ಅವರೇ ಮಾಡ್ತಾ ಇರೋದು ರೋಡ್ಗಳ್ನ. ಗಾಡಿ ಅಟ್ಲೀಸ್ಟ್ ಲೇಯಲ್ಲಿ ಹೋಗಿ ಇನ್ನೊಂದು ಸರ್ವಿಸ್ ಮಾಡಿಸೋವ್ರಿಗೂ ಸ್ವಲ್ಪ ನೀಟಾಗಿ ನೋಡ್ಕೊಬೇಕು. ಓ, ಅಲ್ಲಿ ಹತ್ತಬೇಕಾ? ಇನ್ನೊಂದು ಗುಡ್ಡ ತಿಳಿಬೇಕು ಅನಿಸುತ್ತೆ. ಆವಾಗಲಿಂದ ಹೆಚ್ಚು ಕಮ್ಮಿ 2 ಹೈಕಾಗಿ, 2 ಇಂಕ್ಲೈನ್ ಆಗಿ, 2 ಡಿಕ್ಲೈನ್ ಆಗಿದೆ. ಇದು 3ನೇ ಇಂಕ್ಲೈನು. ನಮ್ಮ ಕನ್ನಡದ ಇದರಲ್ಲಿ ಘಟ್ಟ ಹತ್ತಿಳಿಯೋದು ಅಂತೀವಿ ನಾವು. ನೋಡಿ ಗೈಸ್, ಈ ಥರ ಹಿಂದೆಗಡೆ ನೋಡಿದ್ರಲ್ಲ, ಸುಮಾರು ಹಳ್ಳಿಗಳಲ್ಲಿ ಜನ ಆ ಥರ ಬರೋ ಟ್ರಾವೆಲರ್ಸ್ಗೆಲ್ಲ ನಿಲ್ಲಿಸಿ ಇದು ಕೊಡ್ತಾವ್ರೆ, ಹಣ್ಣಿನ ಜ್ಯೂಸು. ಏನೋ ಮೋಸ್ಟ್ಲಿ ಲೋಕಲಲ್ಲಿ ಬೆಳೆಯೋ ಹಣ್ಣು ಅನಿಸುತ್ತೆ. ನಾನು ಏನಂತ ಗೊತ್ತಾಗಲಿಲ್ಲ, ಯಾವುದೋ ದೇವಸ್ಥಾನ. ಈಗ ನಮ್ಮಲ್ಲಿ ರಾಮನವಮಿಗೆ ನೀರು ಮಜ್ಜಿಗೆ ಪಾನಕ ಹಂಚ್ತಾರಲ್ಲ, ಹಂಗೇನೋ ಹಂಚ್ತಾವ್ರೆ ಅಂತ ಹೇಳ್ಬಿಟ್ಟು ಒಂದು 2-3 ಕಡೆ ಪಾಸಾಗಿ ಹೋಗ್ಬಿಟ್ಟೆ. ಆಮೇಲೆ ಹಿಂದೆಗಡೆ ರಾಮ್ಕೋಟ್ ಅಂತ ಒಂದು ಹಳ್ಳಿಯಲ್ಲಿ ನಿಲ್ಲಿಸ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಕೊಟ್ಟರು, ಒಳ್ಳೆ ಸಕ್ಕತ್ತಾಗಿತ್ತು. ಯಾವ ಥರ ಅಂತೇಳಿದ್ರೆ, ಈ ಅದೇನೋ ಫ್ರೂಟ್ ಕೆಳಗಡೆ ಬೀಜ ಸಿಕ್ತು. ಒಳ್ಳೆ ಚೆನ್ನಾಗಿತ್ತು, ಟೇಸ್ಟಾಗಿ. 2 ಲೋಟ ಕುಡಿದೆ. ಕೇಳಿದೆ ಏನು ವಿಶೇಷ ಅಂತ. ಏನಿಲ್ಲ, ಹಿಂಗೆ ಕೊಡ್ತೀವಿ, ಯಾರು ಓಡಾಡಿದ್ರು ಕೊಡ್ತೀವಿ ಅಂದರು. ಅದೇ ಥರ ಸುಮಾರು ಹಳ್ಳಿಗಳಲ್ಲಿ ಕೊಡ್ತಾನೇ ಇದ್ದರು. ಈಗ ಇಲ್ಲೂ ಕೊಡ್ತಾಯಿದ್ದೆ. ಆಲ್ರೆಡಿ ಅಲ್ಲಿ 2 ಗ್ಲಾಸ್ ಇಸ್ಕೊಂಡು ಕುಡ್ದಿದೆ. ಹಂಗಾಗಿ ನಿಲ್ಲಿಸಲಿಲ್ಲ. ಅಲ್ಲಿ ಇಲ್ಲಿ ಉಧಂಪುರವರೆಗೂ ಇದೇ ಥರ ಸ್ಟ್ರೆಚ್ಚಾ ಏನೋ ಗೊತ್ತಿಲ್ಲ. ಕರೆಕ್ಟಾಗಿ ಈ ಕಡೆ ಎಂಟ್ರ್ ಆದಮೇಲೆ ಅರ್ಧ ರೋಡ್ ಚೆನ್ನಾಗೈತೆ, ಇನ್ನು ಅರ್ಧ ಹಿಂಗೆ ಐತೆ. ಸೊ ಇದು ಆಲ್ಮೋಸ್ಟ್ 100% ಹಿಂದೂ ಪಾಪ್ಯುಲೇಟೆಡ್ ರೀಜನ್ನು, ಊರುಗಳು ನಾನು ಪಾಸ್ ಆಗ್ತಾ ಇರೋದು. ಇನ್ನು ನಾವು ಜಮ್ಮು ರೀಜನ್ ದಾಟಿ ಕಾಶ್ಮೀರ್ ರೀಜನ್ಗೆ ಹೋದಾಗ ಡೆಮೋಗ್ರಫಿ ಫುಲ್ಲು ರಿವರ್ಸ್ ಆಗುತ್ತೆ. ಅದು ರಿವರ್ಗೆ ಬ್ರಿಡ್ಜ್ ಕಟ್ಟಿದ್ದಾರೆ. ವ್ಯಾಲಿಯಲ್ಲಿ ಹೋಗ್ತಾ ಇದೆ ರಿವರು. ನೀರಿಲ್ಲ ಅಷ್ಟೊಂದು, ಬೆಟ್ಟಗಳು ಸೆಂಟ್ರಲಿಂದ ಬರ್ತಾ ಇದೆ ರಿವರು. ರೈಲ್ ಬ್ರಿಡ್ಜ್ ಬೇರೆ ಇದೆ ಮುಂದೆಗಡೆ ಒಂದು. ಇದು ಮೋಸ್ಟ್ಲಿ ಇವಾಗ ಕಾಶ್ಮೀರ್ಗೆ ರೈಲ್ವೆ ಕನೆಕ್ಟಿವಿಟಿ ಕೊಡೋದಕ್ಕೆ ಮಾಡಿರೋದು
ಬ್ರಿಡ್ಜ್ ಇದು. ಅದಾದಮೇಲೆ ಇನ್ನೊಂದು ಇದೇ ಹಂಗೆ ಕಂಟಿನ್ಯೂ ಆಗಿ ನಮ್ಮದು ಈಗ ಒಂದು ಹೊಸ್ದಾಗಿ ಒಂದು ಮಾಡಿದಾರಲ್ಲ ಬ್ರಿಡ್ಜು, ಚಿಂಚಮ್ ಬ್ರಿಡ್ಜು, ಹೊರಡಲ್ಲೇ EX2 ರೈಲ್ ಬ್ರಿಡ್ಜ್ ಅದು. ಅದಕ್ಕೆ ಇದು ಕನೆಕ್ಟ್ ಆಗುತ್ತೆ ಅನಿಸುತ್ತೆ ಫ್ಯೂಚರಲ್ಲಿ ಹೋಗಿ ಮುಂದಕ್ಕೆ, ಅಥವಾ ಅಲ್ಲಿಂದ ಬರ್ತಾ ಇದೆಯೋ ಅಥವಾ ಮುಂದಕ್ಕೂ ಕನೆಕ್ಟ್ ಆಗುತ್ತೋ ನೋಡಬೇಕು. ಫೈನಲ್ ಆಗಿ ಮತ್ತೆ ಜಮ್ಮು ಶ್ರೀನಗರ ಹೈವೇ ಕನೆಕ್ಟ್ ಆದೆ ಒಳಗಡೆಯಿಂದ ಬಂದು. ಆ ರೂಟು ಮಿಕ್ಸು ಒಪಿನಿಯನ್ನು. ಒಳ್ಳೆ ವ್ಯೂ ಸಿಗುತ್ತೆ, ಸೂಪರಾಗಿರೋ ಸೀನ್ರಿ ಸಿಗುತ್ತೆ. ಒಂದು 50% ಒಳ್ಳೆ ರೂಟು, ಇನ್ನೊಂದು 50% ರೋಡ್ ಸರಿ ಇಲ್ಲ. ಯಾಕಂದರೆ ಫಸ್ಟ್ ಹಾಫು ಸಖತ್ತಾಗಿ ಎಂಜಾಯ್ ಮಾಡಿದೆ ನಾನು. ಸೆಕೆಂಡ್ ಹಾಫು ಈಗ ಮೈನ್ ರೋಡಿಗೆ ನಾನು ಕನೆಕ್ಟ್ ಆಗೋವರೆಗೂ ರೋಡ್ ಸರಿ ಇರಲಿಲ್ಲ. ಹಂಗಾಗಿ ಯಾರಾದರೂ ಒಳ್ಳೆ ಆಫ್ ರೋಡಿಂಗು ಎಕ್ಸ್ಪ್ಲೋರ್ ಮಾಡಬೇಕು, ಮತ್ತು ಈ ಅನ್ನೋನ್ ರೀಜನ್ ಎಂಟ್ರಿ ಮಾಡಬೇಕು ಜಮ್ಮುವಲ್ಲಿ ಅನ್ನೋರು ಜಮ್ಮುಗೆ ಹೋಗ್ದಲ್ಲಿ ಆ ಒಳಗಡೆ ರೂಟ್ ತಗೊಬೋದು. ಇದು ಬಂದು ಉಧಂಪುರ್ ಸಿಟಿ. ಉಧಂಪುರ್ ಬಂದುಬಿಟ್ಟು ನಮ್ಮದು ಇಂಡಿಯನ್ ಆರ್ಮಿಗೆ ತುಂಬ ಇಂಪಾರ್ಟೆಂಟ್ ಜಾಗ. ಮೇಯ್ನ್ ಮಿಲ್ಟ್ರಿ ಬೇಸ್ ಎಲ್ಲ ಉಧಂಪುರಲ್ಲೇ ಇರೋದು. ಇಲ್ಲಿಂದ ತುಂಬ ಕಮಾಂಡ್ ಸೆಂಟ್ರ್ ಎಲ್ಲ ಕಂಟ್ರೋಲ್ ಆಗುತ್ತೆ ಉಧಂಪುರಿಂದ. ಟನಲ್ ಎಂಟ್ರ್ ಆಗಬೇಕು. ಟನಲ್ಗೆ ಟೋಲ್ ಇದೆ. 2 ವೀಲರ್ಗೆ ಎಂಟ್ರಿ ಇದೆಯಾ ಇಲ್ವೋ ಏನೋ ಗೊತ್ತಿಲ್ಲ. ವೆಲ್ಕಮ್ಸ್ ಯು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ವೆಲ್ಕಮ್ಸ್ ಯು. 2 ವೀಲರ್ ಲೈನು ಇರುತ್ತೆ. 2 ವೀಲರ್ಗೆ ಮಾಮೂಲಿ 2 ವೀಲರ್ ಲೈನ್ ಇದ್ದೇ ಇರುತ್ತೆ. ಟನ್ನಲ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್, ಚೆನ್ನಾನಿ ನಶೀರಿ ಟನಲ್. ವೆಲ್ಕಮ್ ಗೈಸ್. ಜಮ್ಮು ಕಾಶ್ಮೀರಲ್ಲಿ ಫಸ್ಟ್ ಟನಲ್ ಎಂಟ್ರಿ. ದೇರ್ ಇಟ್ ಗೋಸ್. ಫೈನಲ್ ಆಗಿ ಟನಲ್ಲು ಎಕ್ಸಿಟ್ ಆಗ್ತಾಯಿದ್ದೀವಿ. ಕರೆಕ್ಟಾಗಿ 10 ಕಿಲೋಮೀಟ್ರು 30ರಲ್ಲಿದ್ದಾಗ ಒಳಗಡೆ ಎಂಟ್ರಾದೆ, 40ರಲ್ಲಿದ್ದಾಗ ಎಕ್ಸಿಟ್ ಆಗ್ತಾಯಿದ್ದೀನಿ. ವಾವ್, ಕಾಶ್ಮೀರ್ ವ್ಯಾಲಿ ವ್ಯೂಸ್ ನೋಡಿ ಗೈಸ್. ಸೂಪರಾಗಿ ಮಾಡಿದ್ದಾರೆ ಟನಲ್ಲು. ಹ್ಯಾಟ್ಸ್ ಆಫ್ ಟು PRO ಮತ್ತು ಇದು NHAI. ಫ್ಯಾಂಟಾಸ್ಟಿಕ್ ಜಾಬ್. ಸೊ ಫ್ರೆಂಡ್ಸ್, ಫೈನಲಾಗಿ ಜಮ್ಮು ಕಾಶ್ಮೀರ ಎಂಟ್ರ್ ಆಗಿದ್ದೀನಿ. ಹಿಂದೆಗಡೆ ಇಲ್ಲಿ ರೀಜನ್ ಎಲ್ಲ ಕಾಣಿಸ್ತಾ ಇದೆ. ಹಿಂದೆಗಡೆ ಕಾಣಿಸ್ತಾ ಇರೋದು ಪಟ್ನಿ ಟಾಪ್. ಮೇಲ್ಗಡೆ ಹೋದರೆ ಶ್ಯಾಮ ಪ್ರಸಾದ್ ಮುಖರ್ಜಿ ಟನಲ್ ಕ್ರಾಸ್ ಮಾಡಿ ಆಚೆ ಬಂದು ಹಿಂದೆಗಡೆ ವಿಸಿಬಲ್ ಆಗುತ್ತೆ ಪಟ್ನಿ ಟಾಪ್. ಸೊ ಜಮ್ಮು ಕಾಶ್ಮೀರ ರೀಚ್ ಆಗಿದ್ದೀನಿ. ಶ್ರೀನಗರ್ಗೆ ಹೋಗ್ಬೇಕು. ಇನ್ನೊಂದು 3 ಅವರ್ ರೂಟ್ ಇದೆ ಶ್ರೀನಗರ್ಗೆ. ಓಡಿಸ್ಬೇಕು. ಊಟ ಮಾಡೋಣ ಅಂತ ನಿಲ್ಲಿಸಿದೆ. ಒಳ್ಳೆ ಊಟ ಆಯಿತು. ರಾಜ್ಮಾ ಚಾವಲ್ ಊಟ ಮಾಡಿ ಹೊರಟಿದ್ದೀನಿ. ಇನ್ನೊಂದು 3 ಅವರ್ ಆಗುತ್ತೆ. ಹೋಗಿ ಇನ್ನು ರೂಮಲ್ಲಿ ಸಿಕ್ಕಣ. ಸೆಟ್ಟಲ್ಲಿ ಏನಾದ್ರು ಒಳ್ಳೆ ವ್ಯೂನೋ ಅಥವಾ ಸೀನ್ರಿನೋ ಅಥವಾ ಏನಾದ್ರು ಇಂಪಾರ್ಟೆಂಟ್ ಇದ್ದರೆ ಮತ್ತೆ ಆನ್ ಮಾಡ್ತೀನಿ ಕ್ಯಾಮ್ರಾ. ಇಲ್ಲಾಂದರೆ ರೂಮಲ್ಲಿ ಸಿಕ್ಕಣ. ಬಾಯ್. ಇನ್ನು ಈಗೆಲ್ಲ ಎದೊಳ್ತಾ ಐತೆ ಮಣ್ಣು, ಗುಡ್ಡ ಕುಸ್ತು ಬೀಳ್ತಾ ಇರೋದು. ಎಲ್ಲ ಅನ್ಸ್ಟೇಬಲ್ ಸ್ಟ್ರಕ್ಚರ್ ಇವು. ಬ್ಯೂಟಿಫುಲ್ ವ್ಯಾಲಿ ವ್ಯೂಸು ಸಿಗ್ತಾಯಿದೆ ನೋಡಿ. ರಿವರ್ ಕ್ರಾಸಿಂಗು, ರಿವರ್ ಹರಿತಾ ಇದೆ. ಕಾಶ್ಮೀರ್ ವ್ಯಾಲಿ ವ್ಯೂ, ಬ್ಯೂಟಿಫುಲ್ ವ್ಯೂ ಕಾಣಿಸ್ತಾ ಇದೆ. ಒಂದು ವಾರದಿಂದ ಫುಲ್ ಮೈಕೈ ನೋವು ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದಿದ್ದಕ್ಕೂ ಒಳ್ಳೆ ಫಲ ಸಿಗ್ತಾಯಿದೆ ನೋಡಿ. ಎಂಥ ವ್ಯೂ.
ಫುಲ್ ಬಂಪರ್ ಟು ಬಂಪರ್ ಟ್ರಾಫಿಕ್ ಹೋಗ್ತೈತೆ. ಇಲ್ಲ ಲ್ಯಾಂಡ್ ಸ್ಲೈಡು ನೋಡಿ, ಈ ಕಡೆನೂ ಲ್ಯಾಂಡ್ ಸ್ಲೈಡು. ಹಳೆ ರೋಡ್ ಕೊಚ್ಕೊಂಡು ಹೋಗೈತೆ, ಹೊಸ ರೋಡ್ ಏನೋ ಮಾಡವ್ರೆ. ಇಲ್ಲಿ ಮೇಲಿಂದನೂ ಲ್ಯಾಂಡ್ ಸ್ಲೈಡು, ಅದನ್ನೇ ನೋಡ್ತಾ ಇದ್ದೆ. ಹಂಗೆ ನೋಡಿದ್ರೆ ಅಲ್ಲಿ ಮೇಲುಗಡೆ ನೋಡಿ ಮನೆಗಳು ಅವು. ಅವ್ರಿಗೆ ಮನೆಗಳಲ್ಲಿ ರಾತ್ರಿ ಹೊತ್ತು ನಿದ್ದೆ ಹೆಂಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಆ ಮನೆಗಳಲ್ಲಿ ಏನಾದ್ರು ಜೋರಾಗಿ ಮಳೆಗಳೇ ಬರ್ಬೇಕಾರೆ ಹೆಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಅವರು ಅನ್ನೋದು ಆಶ್ಚರ್ಯ. ಯಾವ ಟೈಮಲ್ಲಿ ಕುಸ್ಕೊಂಡು ತಪ್ಪಕೊಂಡು ಬೀಳ್ತವೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಅದೇನು ಮನೆ ಕಟ್ಕೊಂಡವರು ಅವ್ರ ದೇವ್ರಿಗೆ ಗೊತ್ತು. ಎಷ್ಟು ಟೈಟಲ್ಲಿ ಐತೆ ನೋಡಿ. ಕರೆಂಟ್ ಲೈನ್ ಬೇರೆ ಹೋಗೈತಲ್ಲಿ ಮೇಲೆ, ಎಲ್ಲ ಕರೆಂಟ್ ಲೈನ್ಗಳೇ. ಗೈಸ್ ಫೈನಲ್ ಆಗಿ ಆ ಹೆಕ್ಟಿಕ್ ಟ್ರಾಫಿಕ್ ಬಿಟ್ಬಿಟ್ಟು ತಿರ್ಗಾ ಮತ್ತೆ ಡಬಲ್ ಲೈನಿಗೆ ಬಂದಿದ್ದೀನಿ. ಒಂದು 25-30 ಕಿಲೋಮೀಟ್ರ್ ಸ್ಟ್ರೆಚ್ಚು ಭಾರಿ ಖರಾಬಾಗಿತ್ತು. ಅಲ್ಲೇನೂ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಅದು ಏನೂ ಪ್ರಯೋಜನವೂ ಇಲ್ಲ, ಬ್ಯಾಟ್ರಿ ಸ್ಟೋರೇಜ್ ಎಲ್ಲ ವೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಏನೂ ಮಾಡೋಕ್ಕೋಗಲಿಲ್ಲ ಅಲ್ಲಿ. ಅದೀಗ ಟ್ರಾಫಿಕ್ಕಿಂದ ಎಸ್ಕೇಪ್ ಆದರೆ ಸಾಕು ಅನ್ನೋಂಗೆ ನೀಟಾಗಿ ರೋಡ್ ಕಡೆ ಫೋಕಸ್ ಮಾಡ್ಕೊಂಡು ಓಡಿಸ್ಕೊಂಡಿದ್ಬಿಟ್ಟೆ. NH44 ಇದ್ದೀನಿ. ಹೆಬ್ಬಾಳದಿಂದ ಸ್ಟಾರ್ಟ್ ಮಾಡಿದವನು ಇನ್ನೂ NH44 ಇದ್ದೀನಿ. ಸೆಂಟ್ರಲ್ಲಿ ಯಾವ್ದಾದ್ರು ಹೋಟೆಲ್ ರೂಮ್ಗೆ ಅಂತ ಯಾವ್ದಾದ್ರು ಊರುಗಳು ಹೊರಗಡೆ ಹೋಗಿದ್ಬಿಟ್ರೆ ಮಥುರಾದಲ್ಲಿ ಒಂದು ಸಲ, ಜಲಂಧರಲ್ಲಿ ಒಂದು ಸಲ, ಮಿಕ್ಕಿದೆಲ್ಲ ಫುಲ್ NH44 ಇದ್ದೀನಿ. ಹೈದ್ರಾಬಾದಲ್ಲಿ ರೂಮ್ ಮಾಡಿದ್ದು NH44 ಪಕ್ಕದಲ್ಲೇ, ನಾಗ್ಪುರಲ್ಲಿ ರೂಮ್ ಮಾಡಿದ್ದು NH44 ಪಕ್ಕದಲ್ಲೇ, ಆಮೇಲೆ ಇದು MP ರೂಮ್ ಮಾಡಿದ್ದು NH44 ಪಕ್ಕದಲ್ಲೇ, ಸಾಗರ್ ಟೌನಲ್ಲಿ. ಗಾಡಿ 5 ದಿವಸದಿಂದ ಓಡಿದ್ದಲ್ಲ, ಇವತ್ತು ಗೊತ್ತಾಯ್ತು ಅದಕ್ಕೆ ಅಸಲಿ ಟೆಸ್ಟು. ಕ್ಲಚ್ ಬಿಟ್ಟರೆ ಮುಂದಕ್ಕೆ ಹೋಗೋಕ್ಕೆ ಸ್ಟ್ರೈಕ್ ಮಾಡ್ತಾಯಿತ್ತು ಈ ಗಾಡಿ ಸೆಕ್ಷನ್ ಅಪ್ಪಲ್ಲಿ, ಜಾಮಲ್ಲಿ. ಕ್ಲಚ್ ಹಿಡಿದು ಬಿಟ್ಟು ನಮ್ಮ ಹೆಬ್ಬಾಳ ಟ್ರಾಫಿಕಲ್ಲಿ ಸೇಮ್ ಹೆಂಗೆ ಓಡಿಸ್ತೀವೋ ಅಲ್ಲಾದರೂ ಒಂದು ಅರ್ಧ ಗಂಟೆ ಓಡಿಸ್ತೀವಿ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 2 ಅವರ್ ಅದೇ ಪೊಸಿಷನಲ್ಲೇ ಓಡಿಸ್ತೆ, ಕ್ಲಚ್ ಹಿಡಿದು ಬಿಟ್ಟು. ಈಗ ಸ್ವಲ್ಪ ಕ್ಲಚ್ ಪೆಟ್ಟಿಗೆ ರೆಸ್ಟ್ ಕೊಟ್ಟು ಫ್ರೀಯಾಗಿ ಓಡಿಸ್ತಾಯಿದ್ದೀನಿ. ಕಾಶ್ಮೀರ್ ವ್ಯಾಲಿಯಲ್ಲಿ ಸೂರ್ಯ ಮುಳುಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ. 6 ಗಂಟೆ ಆಯಿತು. ಇನ್ನೊಂದು ಟನ್ನಲ್ಲಿ ಎಂಟ್ರಾಗಿದ್ದೀನಿ. ಇಂಟು 8.45 ಕಿಲೋಮೀಟ್ರು. ಅವಾಗಿಂದ ಇದು ಪಾಸ್ ಆಗ್ಬೇಕಾದ್ರೆ, ಘಾಟ್ ಸೆಕ್ಷನ್ ಪಾಸ್ ಆಗ್ಬೇಕಾದ್ರೆ ಚಿಕ್ಕ ಟನಲ್ಗಳು ಬೇಜಾನು ಹೋದೋ. ಅವೆಲ್ಲ ಏನೊಂದು 100 ಮೀಟ್ರು 150 ಮೀಟ್ರ್ ಈ ಥರ. ಅದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಶ್ಯಾಮಪ್ರಸಾದ್ ಮುಖರ್ಜಿದು ಒಂದು 10 ಕಿಲೋಮೀಟ್ರು, ಇದೊಂದು 8.5 ಕಿಲೋಮೀಟ್ರು. ನಾಳೆಯಿಂದ ಅಷ್ಟೇ 200, 250. ಅಲ್ಲಿ ಹೋದ್ಮೇಲಂತೂ 120, 130, 180 ಕಿಲೋಮೀಟ್ರ್ ಅಷ್ಟೇ ಪರ್ ಡೇ ಟಾರ್ಗೆಟು. ಸುಮ್ಮನೆ 500 ಕಿಲೋಮೀಟ್ರ್ ಸುತ್ತೋದಲ್ಲ, ಒಂದೊಂದು ಹೋಗಿರೋ ಪ್ಲೇಸಲ್ಲೂ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ನೋಡಬೇಕು ಹೋಗಿರೋದಕ್ಕೂ. ಅದಕ್ಕೆ ಅಂತಲೇ ಅಲ್ಲಿಗೆ ಒಂದು ವಾರ ಅಲಾಟ್ ಮಾಡಿ ನಾನು ಲೇಹ್ಗೆ. अच्छा कहाँ से? हाँ श्रीनगर जा रहा हूँ. नहीं अब तब से तो ठीक था, अभी थोड़ा जाम है. ರೈಟ್ ಸೈಡಲ್ಲಿ ಮೌಂಟೇನ್ಸು, ಲೆಫ್ಟ್ ಸೈಡಲ್ಲಿ ಭತ್ತದ ಗದ್ದೆ, ಅದರಿಂದ ಕಡೆ ಸನ್ಸೆಟ್ಟು ಎಲ್ಲ ಸೇರಿ ಒಂಥರ ಪೇಂಟಿಂಗ್ ಥರ ಕಾಣಿಸ್ತಾ ಇದೆ. ಆವಾಗಲೇ ಬರ್ಬೇಕಾದ್ರೆ ದೂರದಲ್ಲಿ ಇವಾಗ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ಲೆಫ್ಟ್ ಸೈಡ್ ಕಾರ್ನರಲ್ಲಿ ನೋಡಿ, ನಿಮಗೆ ಕಾಣಿಸ್ಬೋದು ಕ್ಯಾಮ್ರಾದಲ್ಲಿ. ಸಾರಿ, ರೈಟ್ ಸೈಡ್ ಕಾರ್ನರಲ್ಲಿ ನೋಡಿ, ಅಲ್ಲಿ ಸ್ನೋ ಕ್ಯಾಪ್ಡ್. ಇವಾಗೆಲ್ಲ ಸ್ನೋ ಕಮ್ಮಿ,
ಬಟ್ ವಿಂಟರಲ್ಲಿ ಅದು ಫುಲ್ಲು ಸ್ನೋ ಆಗ್ಬಿಟ್ಟಿರುತ್ತೆ. ಈಗ ನೋಡಿ ಕರೆಕ್ಟಾಗಿ ಎದುರುಗಡೆ ಇದೆ, ಲೈಟಾಗಿದೆ ಸ್ನೋ ಅದ್ರ ಮೇಲೆಲ್ಲ. ಬರೀ ರೀಲ್ಸಲ್ಲಿ, ಟಿ ವಿಯಲ್ಲಿ, ಯೂಟ್ಯೂಬ್ ಬ್ಲಾಗ್ಸಲ್ಲಿ ನೋಡಿ ಕೊನೆಗೆ ಲೈವಲ್ಲಿ ರಿಯಲ್ ಆಗಿ ನಾನು ನೋಡ್ತಾ ಇದ್ದೀನಿ ಇವತ್ತು ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ನ. 6:30 ಆಗ್ತಾಯಿದೆ. ನಿನ್ನೆ ಜಲಂಧರಲ್ಲಿ 7:30 ಆದರೂ ಬೆಳಕಿತ್ತು, ಇಲ್ಲೂ ಅಷ್ಟೇ 6:40 ಇವಾಗ. ಒಳ್ಳೆ ಬೆಳಕಿದೆ. ವೆದರು ಅಷ್ಟೇ ಸಡನ್ನಾಗಿ ಒಂಥರ ಕೈಗೆಲ್ಲ ತಣ್ಣಗೆ ಗಾಳಿ ಹೊಡಿತೈತೆ, ಕೂಲ್ ಆಗೋಯ್ತು ವೆದರ್. ಫೀಲ್ ಆಗ್ತಾಯಿತ್ತು ನನಗೆ ವೆದರ್ ಕೂಲ್ ಆಗಿದ್ದು. ಮೈ ಬೆವರ್ತಾ ಇಲ್ಲ ಬಿಸಿಲಲ್ಲಿ ಗಾಡಿ ಓಡಿಸ್ತಾಯಿದ್ರು. ಇದು ಅನಂತ್ನಾಗ್ ಡಿಸ್ಟಿಕ್, ಕಾಶ್ಮೀರಲ್ಲಿ. ನಮ್ಮ ಕರ್ನಾಟಕದ ಹೆಮ್ಮೆಯ ನಟ ಅನಂತ್ನಾಗ್ ಅವರ ಹೆಸರಿನ ಮೇಲೆ ಅದೇ ಹೆಸರಿನ ಡಿಸ್ಟಿಕ್ಕು. ಅವ್ರ ಹೆಸರಿನ ಮೇಲಿದೆ ಅಂತ ಹೇಳೋಕ್ಕಾಗಲ್ಲ, ಅವ್ರ ಹೆಸರಿನ ಡಿಸ್ಟಿಕ್ಕು. ಫೈನಲಿ ಐ ಮೇಡ್ ಇಟ್ ಗೈಸ್. ಜಲಂಧರಿಂದ ಶ್ರೀನಗರ್ ಒನ್ ಡೇ ಅಂದರೆ 12 hours, 12.5 hour ರೋಡಲ್ಲಿ ಇದ್ದೀನಿ. 7:15 ಬಿಟ್ಟಿದ್ದು ಹೋಟೆಲ್ ರೂಮು, 7:45 ಆಯ್ತು ಇವಾಗ. ಆರಾಮಾಗಿ ಬ್ರೇಕ್ಗಳು ತಗೊಂಡು ಇದ್ರದ್ದು ಕಾಶ್ಮೀರ್ ವ್ಯಾಲಿ ಎಂಟರ್ ಆದಾಗ ಘಾಟ್ ಸೆಕ್ಷನಲ್ಲಿ ಟ್ರಾಫಿಕಲ್ಲಿ ಹೊಗೆ ಹಾಕ್ಕೊಂಡು ಜಮ್ಮುಗೆ ಹೋಗ್ದಲೇ ಶಾರ್ಟ್ಕಟ್ಟಲ್ಲಿ ಬಂದು ಉಧಂಪುರ್ ರಾಮ್ಕೋಟ್ ಕಡೆಯಿಂದ ಪಠಾನ್ಕೋಟಲ್ಲಿ ಟರ್ನ್ ಮಾಡಿ ಎಲ್ಲ ಮಾಡಿನೂ 450 ಕಿಲೋಮೀಟ್ರ್ ಆಗಿದೆ. ಹಲೋ ಫ್ರೆಂಡ್ಸ್, ಇವಾಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಶ್ರೀನಗರದ ಲಾಲ್ ಚೌಕಲ್ಲಿರೋ ಕ್ಲಾಕ್ ಟವರ್ ನೋಡಿ. ತಿರಂಗ ಹಾರಾಡ್ತಾ ಇದೆ ಮೇಲ್ಗಡೆ. ಫುಲ್ ಬಸ್ಲಿಂಗ್ ಮಾರ್ಕೆಟ್ ಇದು ನೋಡಿ. ಫುಲ್ ಜನ ರಶ್ ಇದ್ದಾರೆ. ಎಲ್ಲ ಟೂರಿಸ್ಟ್ಗಳು, ಲೋಕಲ್ಸು, ಜಾಗ ನೋಡೋಕ್ಕೆ ಬಂದಿರೋರು ಎಲ್ಲ ತುಂಬ ಜನ ಇದ್ದಾರೆ ಇಲ್ಲಿ. ನಾನು ಹಂಗೆ ಬಂದು ವಿಸಿಟ್ ಮಾಡೋಣ ಒಂದು ಸಲ ಹೇಳ್ಬಿಟ್ಟು ರೂಮಿಗೆ ಚೆಕ್-ಇನ್ ಆಗಿ ಎಲ್ಲ ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕಾಗಿತ್ತು. ಹಂಗೆ ಊಟನೂ ಮಾಡಿಕೊಂಡು ಇದು ವಿಸಿಟ್ ಮಾಡಿ ಹೋಗೋಣ ಅಂತ ಬಂದೆ. ಇದೇ ಕ್ಲಾಕ್ ಟವರು ಒಂದು ಟೈಮಲ್ಲಿ ಅದ್ರ ಮೇಲ್ಗಡೆ ಗ್ರೀನ್ ಫ್ಲ್ಯಾಗ್ ಹಾರಾಡ್ತಾ ಇತ್ತು, ಪಾಕಿಸ್ತಾನದ ಫ್ಲ್ಯಾಗು. ಇವಾಗ ನಮ್ಮದು ಟ್ರೈ ಕಲರ್ ಹಾರಾಡ್ತಾ ಇದೆ. ಇದು ನಮಗೆ ತುಂಬ ಖುಷಿ ಕೊಡೋಂಥ ವಿಚಾರ ನೋಡಿ. ಹಾಗಾಗಿ ಬಂದೆ ಒಂದು ಸಲ ವಿಸಿಟ್ ಮಾಡು. ಒಬ್ಬರು ಯಾರಾದರೂ ಕಾಶ್ಮೀರಿಗೆ ಯಾರಾದರೂ ಬಂದರೆ ಇದು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡೋ ಅಂಥದ್ದೇ ಪ್ಲೇಸು. ಬರಬೇಕು, ನೋಡಬೇಕು. ನಮ್ಮ ದೇಶದಲ್ಲಿ ಈ ಥರ ಆಗಿದ್ದ ಬದಲಾವಣೆಗಳನ್ನ ನಾವು ಎಂಜಾಯ್ ಮಾಡಬೇಕು. ಒಂದು ಟೈಮಲ್ಲಿ ಚಾಲೆಂಜ್ ಮಾಡ್ತಾಯಿದ್ರು ಇಲ್ಲಿ ಜನ, ಯಾರು ಬಂದು ಇಲ್ಲಿ ಕ್ಲಾಕ್ ಟವರಲ್ಲಿ ತಿರಂಗ ಹಾರಿಸ್ತಾರೆ ನೋಡೇ ಬಿಡೋಣ ಅಂತ. ಇವತ್ತು ನೋಡಿ 24/7 ಧೈರ್ಯವಾಗಿ ತಿರಂಗ ಹಾರಾಡ್ತಾ ಇದೆ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಸರಿ ಗೈಸ್, ಹೋಗ್ತೀನಿ, ಊಟ ಮಾಡ್ಕೊಂಡು ವಾಪಸ್ ರೂಮ್ಗೆ ಹೋಗ್ತೀನಿ, ರೆಸ್ಟ್ ಮಾಡ್ತೀನಿ. ನಾಳೆ ಕಾರ್ಗಿಲ್, ಜಾಸ್ತಿ ಏನು ಡಿಸ್ಟೆನ್ಸ್ ಇಲ್ಲ. ನಾಳೆ ಸ್ವಲ್ಪನೇ ಡಿಸ್ಟೆನ್ಸ್ ಕವರ್ ಮಾಡಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದು ರೆಸ್ಟ್ ಮಾಡಿ ಲೇಟಾಗಿ ಎದ್ದು ಆಮೇಲೆ ಚೆಕ್ಔಟ್ ಮಾಡ್ತೀನಿ. ಇವತ್ತು ಗಾಡಿ ಓಡಿಸಿರೋದು ತುಂಬ ಬಾಡಿ ಪೇನ್ ಆಗಿದೆ. 450 ಕಿಲೋಮೀಟ್ರಿಗೆ ಆಲ್ಮೋಸ್ಟು 13 ಅವರ್ ಗಾಡಿ ಓಡಿಸಿದ್ದೀನಿ, 12.5 ಅವರು. ಬ್ಯಾಕ್ ಪೇನು ಸಿಕ್ಕಾಪಟ್ಟೆ ಆಗಿದೆ. ಒಂದು ಮಾತ್ರೆ ತಿಂದು ರೆಸ್ಟ್ ಮಾಡಿ ಮಲಗ್ತೀನಿ. ಅದಕ್ಕಿಂತ ಮುಂಚೆ ಏನಾದ್ರು ಒಟ್ಟಿಗೆ ಊಟ ಮಾಡ್ತೀನಿ. ಏನಾದರೂ ವೆಜ್ ಸಿಗುತ್ತಾ ನೋಡಿ ಊಟ ಮಾಡಿಬಿಟ್ಟು ರೂಮ್ಗೆ ಹೋಗ್ತೀನಿ. ಬೈ ಗೈಸ್.